मेघश्यामं पीतघोषे वासं शिवस्ताङ्कं पूर्वोपासिताङ्गं पुण्योपेतं पुण्डरीकायताक्षं विष्णुं वन्दे सर्वलक्ष्मीनारायणाय नमः। ओं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमस्ते नमः। हरिष्ठानि पुनस्सन्ति दुरितानि व्यानि च शान्तिरस्तु शिवम् आदित्यानां हृदयताभ्यो नमः। प्रार्थनां समर्पयामि ಕಾರ್ಯಕ್ರಮಗಳನ್ನು ಆಮಂತ್ರಣ ಸಮರ್ಪಣೆ ಮತ್ತು ಸಾಂಸ್ಕೃತಿಕ ಎಲ್ಲ ಸಂದರ್ಭ ಎಲ್ಲ ಯಾವುದೊಂದು ನ್ಯೂನತೆ ಇಲ್ಲದೆ ಚಂದವಾಗಿ ನಡೆಯುವಂತೆ ಸಂಪೂರ್ಣ ಪ್ರಶಂಸೆಯಿಂದ ದೇವರ ಅನುಗ್ರಹ. ಓಂ ತದೇವ ಲಗ್ನಂ ಸುಗಣಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ದೇವ ಲಕ್ಷ್ಮೀ ಪಡೆಯತೆ ಕೆ ಮೋಹನ್ ಕುಮಾರ್ ಲಕ್ಷ್ಮೀ ಇಂಡಸ್ಟ್ರೀಸ್ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭರತ್ ಕುಮಾರ್ ಅವರು ಬನ್ನಿ. ಓಂ ಶ್ರೀ ಜನಾರ್ದನಾಯ ನಮಃ. ಸರ್ವಪಾಪಹರಂ ದೇವಂ ಉಚ್ಚಭೂತಿ ಜನಾರ್ದನಂ ಭಕ್ತಾಭೀಷ್ಟ ಪ್ರದಾತಾರಂ ವಂದೇ ಮುಕ್ತಿಪ್ರದಾಯಕಂ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಗೂ ಪರಿವಾರ ದೇವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಇದೇ ಬರುವ ಮಾರ್ಚ್ 3ನೇ ದಿನಾಂಕದಿಂದ 11ನೇ ತಾರೀಕಿನವರೆಗೆ ಅಭೂತಪೂರ್ವವಾಗಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಯಾವುದೇ ಒಂದು ದೇವಸ್ಥಾನದ ಅಷ್ಟಬಂಧ ಎನ್ನುವಂಥದ್ದು 12 ವರ್ಷಗಳ ಕಾಲ ಅದರ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯ ವೃದ್ಧಿ ಇರ್ತದೆ. ಆಮೇಲೆ ಅದು ಶಿಥಿಲವಾಗ್ತಾ ಬಂದಾಗೆ ಭಗವತ್ ಸಾನ್ನಿಧ್ಯ ನ್ಯೂನವಾಗ್ತಾ ಬರ್ತದೆ ಎಂಬ ಸಂಪ್ರದಾಯದಂತೆ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪುನಃ ಪ್ರತಿಷ್ಠೆ ಅಷ್ಟಬಂಧವನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸ್ತಾರೆ. ಅದೇ ರೀತಿ
ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಈ ಬರುವ ಮಾರ್ಚ್ನಲ್ಲಿ ನಾವೆಲ್ಲ ಗೌರವಾನ್ವಿತ ಶರತ್ ಕೃಷ್ಣ ಪಡವೆಟ್ನಾಯರು ಆನುವಂಶಿಕ ಆಡಳಿತ ಮುಕ್ತೇಸರರ ನೇತೃತ್ವದಲ್ಲಿ ಅದನ್ನು ನಡೆಸ್ತಾ ಇರುವಂಥದ್ದನ್ನು ತಮಗೆಲ್ಲ ಗೊತ್ತಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿಕೊಂಡಂತಹ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ಬಿಡುಗಡೆಗೊಳಿಸುವಂತಹ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಮತಿ ಜಯಲಕ್ಷ್ಮಿ ನಾಗೇಶ್ ಅವರು ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಷಾ ಕಿರಣ್ ಕಾರಂತ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಶಿವರಾಮ್ ಪಡವೆಟ್ನಾಯರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಸಾಮಜವರ ಗಮನ ಸಾತ್ರಿತ್ ಸಾಮಜವರ ಗಮನ ಸಾತ್ರಿತ್ ಸಾಮಜವರ ಗಮನ ಸಾತ್ರಿತ್ ಸಾರಸಾಜ ಫಲ ಕಾಲಾತೀತ ವಿಖ್ಯಾತ ಸಾಮಜವರ ಗಮನ ಸಾಮನಿ ಗಮ ಜಸುಧಾ ಸಾಮನಿ ಗಮ ಜಸುಧಾಮಯ ಗಾನವಿ ಚಕ್ಷಿಣ ಗುಣಶೀಲ ದಯಲ ಬಾಲಮಾಲ ಪಾಲಯ ಸಾಮಜ ವರ ಗಮನ ಸಾಜತ ಸಾರಸಾಜ ಫಲ ಕಾಲಾತೀತ ವಿಖ್ಯಾತ ಸಾಮಜ ವರ ಗಮನ ವೇದಶಿರೋ ಮಾತೃಜ ಸಪ್ತ ಸ್ವರ ವೇದಶಿರೋ ಮಾತೃಜ ಸಪ್ತ ಸ್ವರ ನಾದ ಜಲದ್ವೀಪ ಸ್ವೀಕೃತ ಯಾದವ ಕುಲ ಮುರಳಿ ಯಾದವ ಕುಲ ಮುರಳಿ ಯಾದವ ಕುಲ ಮುರಳಿ ವೇದ ವಿನೋದ ಮೋಹನಕರ ತ್ಯಾಗರಾಜವ ದನಿಯ ಸಾಮಜವರ ಗಮನ ಸಾಜತ ಸಾರಸಾಜ ಫಲ ಕಾಲಾತೀತ ವಿಖ್ಯಾತ ಸಾಮಜವರ ಗಮನ ಶ್ರೀ ಅನಂತಮೋಹನ ಮೂಡಣ್ಣಯ್ಯವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ರಾಜಗೋಪುರ ನಿರ್ಮಾಣದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೀರ್ತಿಶೇಷ ಶ್ರೀ ಯು ವಿಜಯರಾಘವ ಪಡವೆಟ್ನಾಯ ಅವರಿಗೆ 70 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬಹಳ ಅದ್ಧೂರಿಯಾಗಿ ಸಪ್ತತಿ ಎಂಬ ಕಾರ್ಯಕ್ರಮ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿತ್ತು. ಅದನ್ನು ತಾವೆಲ್ಲರೂ ಸಾಕ್ಷೀಕರಿಸಿದವರಿದ್ದೀರಿ. ಅದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ರಾಜಗೋಪುರ ನಿರ್ಮಾಣದ ಶಿಲಾಫಲಕದ ಅನಾವರಣವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದರು. ಪಡವೆಟ್ನಾಯರು ವಿಜಯರಾಘವ ಪಡವೆಟ್ನಾಯರು ಕೃಷ್ಣ ಸಾಯುಜ್ಯವನ್ನು ಪಡೆಯುವವರೆಗೂ ಕೂಡ ಅವರು ನಿರಂತರವಾಗಿ ಹೇಳ್ತಾ ಇದ್ದದ್ದು ನಮ್ಮ ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಆಗಬೇಕು ಅಂತ ಹೇಳೋದು. ಎರಡನೇದು ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿ ಆಗಬೇಕು ಎಂಬುದು ಅವರ ಕೊನೆಯ ಉಸಿರಿರುವವರೆಗೂ ಕೂಡ ಅವರು ಹೋದವರ ಹತ್ರ ಎಲ್ಲ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದರು. ಅವರ ಸಂಕಲ್ಪವನ್ನು ಅಷ್ಟೇ ಸಮರ್ಥವಾಗಿ ಈ ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತಿರುವ ಆನುವಂಶಿಕ ಆಡಳಿತ ಮುಕ್ತೇಸರರಾಗಿ
ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಇರುವ ಈ ಬ್ರಹ್ಮಕಲಶೋತ್ಸವ ರಾಜಗೋಪುರ ನಿರ್ಮಾಣ ಸಮಿತಿಗೆ ಸರಿಯಾದ ದಿಕ್ಕನ್ನು ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯ್ ಅವರು ಎಲ್ಲರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿಕೊಂಡು, ಇವತ್ತು ಶ್ರೀ ಜನಾರ್ದನ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ, ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇರುವಂತಹ ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್ರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಜಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಶಶಿಧರ್ ಶೆಟ್ಟಿಯವರೇ, ವೇದಿಕೆಯ ಮೇಲೆ ಇನ್ನೋರ್ವ ಅತಿಥಿಯಾಗಿ ಉಪಸ್ಥಿತರಿರುವಂತಹ ಸೂರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಡಾಕ್ಟರ್ ಸತೀಶ್ ಚಂದ್ರರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಭಗವದ್ಭಕ್ತರೇ, ಈಗಾಗಲೇ ಮಾನ್ಯ ಶ್ರೀಧರ ಭಟ್ರವರು ಹೇಳಿದ ಹಾಗೆ ಕೀರ್ತಿಶೇಷ ವಿಜಯರಾಘವ ಪಡ್ವೆಟ್ನಾಯರ ಒಂದು ದೊಡ್ಡ ಕನಸು ಇದು, ವಿಜಯಗೋಪುರ ಹಾಗೂ ಬ್ರಹ್ಮಕಲಶೋತ್ಸವ. ಕಳೆದ ವರ್ಷ 2025 ಫೆಬ್ರವರಿ 17ರಂದು ಪರಮಪೂಜ್ಯ ಎಡನೀರು ಶ್ರೀಗಳಿಂದ ಶಿಲಾನ್ಯಾಸಗೊಂಡು ಆರಂಭವಾದಂತಹ ಈ ಒಂದು ಕೆಲಸ ಇವತ್ತು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ನಾವು ಆರಂಭದಲ್ಲಿ ಕೇವಲ ರಾಜಗೋಪುರದ ನಿರ್ಮಾಣವನ್ನಷ್ಟೇ ನಾವು ಕೈಗೆತ್ತಿಕೊಂಡದ್ದು. ಆದರೆ ದಿನಗಳು ಕಳೆದ ಹಾಗೆ ನಮ್ಮ ಊರ ಹಾಗೂ ಪರವರ ದಾನಿಗಳ ಹಾಗೂ ಇಲ್ಲಿಯ ಕಾರ್ಯಕರ್ತರ ಒಂದು ಉತ್ಸಾಹದಿಂದಾಗಿ ಬೇರೆ ಬೇರೆ ಕೆಲಸಗಳು, ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರುವಂಥದ್ದು ತಾವೆಲ್ಲ ನೋಡಿದ್ದೀರಿ. ಇದರ ಮಧ್ಯೆ ಉಜಿರೆ ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಬೇಕು. ಈ ದೇವಸ್ಥಾನದ ಮತ್ತು ಗ್ರಾಮಸ್ಥರ ಒಂದು ಏನು ಸಂಬಂಧ ಇದೆ ಅದು ಇನ್ನಷ್ಟು ಗಟ್ಟಿಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೆವು. ಸುಮಾರು 4,000ಕ್ಕಿಂತಲೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಮೂರ್ತ ರೂಪವಾಗಿ ಮಾರ್ಚ್ 3ರಿಂದ 11 ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನೆರವೇರಲಿಕ್ಕಿದೆ. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಹುಶಃ ಇದು ಒಂದು ಐತಿಹಾಸಿಕ ಅಂತ ನಾನು ಅನೇಕ ಸಲ ಹೇಳಿದ್ದೇನೆ. ಯಾಕೆಂದರೆ ಅನೇಕ ಕಡೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವಗಳು ಆಗ್ತದೆ. ಆದರೆ ಉಜಿರೆಯ ಜನಾರ್ದನ ಸ್ವಾಮಿಗೆ ಈ ಬಾರಿ ಕೇವಲ ಬ್ರಹ್ಮಕಲಶೋತ್ಸವ ಮಾತ್ರ ಅಲ್ಲ, ಜೊತೆಗೆ ರಾಜಗೋಪುರದ ಲೋಕಾರ್ಪಣೆ ಆಗಲಿಕ್ಕಿದೆ. ಅದರ ಜೊತೆಗೆ ನೂತನವಾದ ಒಂದು ಬ್ರಹ್ಮರಥ ಕೂಡ ಸಮರ್ಪಣೆ ಆಗಲಿಕ್ಕಿದೆ. ಒಳಗಿನ ಉತ್ಸವಕ್ಕೆ ವಿನಿಯೋಗ ಆಗುವಂತಹ ಪುಷ್ಪರಥ ಕೂಡ ಈ ಸಂದರ್ಭದಲ್ಲಿ ದೇವರಿಗೆ ಅರ್ಪಣೆ ಆಗಲಿಕ್ಕಿದೆ. ಹಾಗಾಗಿ ನಮಗೆಲ್ಲ ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಆಗುವಂತಹ ಒಂದು ಯೋಗ. ಈ ಒಂದು ಕಾರ್ಯಕ್ರಮ ಬಹುಶಃ ನಾವು ಹೇಗೆ ರಾಜಗೋಪುರ ಮಾತ್ರ ನಾವು ಆರಂಭದಲ್ಲಿ ನಿರ್ಮಾಣವನ್ನು ಕೈಗೆತ್ತಿಕೊಂಡಿದ್ದೆವೋ ಅದರ ಜೊತೆಗೆ ಅನೇಕ ಕೆಲಸಗಳು ಅದರ ಜೊತೆಗೆ ಆಗ್ತಾ ಇದೆ. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಕೂಡ ಹಾಗೆ. ನಾವೊಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡುವುದು ಅಂತ ಹೇಳಿ ನಾವು ನಿಶ್ಚಯ ಮಾಡಿದ್ದೆವು. ಆದರೆ ಬರಬರ್ತಾ ವಿಶೇಷವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದ ಶಶಿಧರ್ ಶೆಟ್ಟರದು ಹೀಗೆ ಆಗಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡಿದಾಗ ನಮಗೆ ಇನ್ನಷ್ಟು ಉತ್ಸಾಹ ಬಂದು ಇದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ರೂಪುಗೊಳ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮದ ಒಂದು ಮುಖವಾಣಿ ಇದ್ದ ಹಾಗೆ ನಮ್ಮ ಆಮಂತ್ರಣ ಪತ್ರಿಕೆ. ಇವತ್ತು ಬೇರೆ ಬೇರೆ ನಮ್ಮ ದೇಶದ ಇರ್ಬೋದು, ರಾಜ್ಯದ, ದೇಶದ ಹಾಗೂ ಜಗತ್ತಿನ ಎಲ್ಲೆಡೆ ಇರುವಂತಹ
ಜನಾರ್ದನ ಸ್ವಾಮಿ ದೇವರ ಏನು ಇದ್ದಾರೆ ಅವರಿಗೆ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂತಹ ಒಂದು ಸಾಧನ ಇದ್ದರೆ ಅದು ನಮ್ಮ ಆಮಂತ್ರಣ ಪತ್ರಿಕೆ. ಇವತ್ತು ನಾವೆಲ್ಲ ಆ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸಮಾರಂಭದಲ್ಲಿ ನಾವು ಇದ್ದೇವೆ. ಇವತ್ತು ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರರು ನಮ್ಮೆಲ್ಲ ಕೆಲಸಗಳಲ್ಲೂ ಮಾರ್ಗದರ್ಶನ, ಪ್ರೋತ್ಸಾಹ ಎಲ್ಲ ರೀತಿಯಿಂದಲೂ ನಮಗೆ ಒಂದು ಉತ್ತೇಜನವನ್ನು ಕೊಡುವಂತಹ ಓರ್ವ ವ್ಯಕ್ತಿ. ಅವರು ನಮ್ಮ ಜೊತೆ ಇವತ್ತು ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ, ಹಿರಿಯ ಮಾರ್ಗದರ್ಶಕರು ಆಗಿರುವಂತಹ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಈ ರಾಜಗೋಪುರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳ ರೂವಾರಿ ಇವತ್ತು ಮಾನ್ಯ ಶಶಿಧರ್ ಶೆಟ್ಟಿಯವರು ಇವತ್ತು ನಮ್ಮ ಜೊತೆ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ನಮ್ಮ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಅದರಲ್ಲೂ ನಮ್ಮ ನೆರೆಯ ಸುರಿಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು, ನಮ್ಮ ಈ ಕ್ಷೇತ್ರದ ಹಿತಚಿಂತಕರು ಆಗಿರುವಂತಹ ಡಾಕ್ಟರ್ ಶ್ರೀ ಸತೀಶ್ ಚಂದ್ರ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ಈ ದೇವಸ್ಥಾನದ ಪವಿತ್ರ ಪ್ರಾಣಿಗಳು, ನಾಲ್ವಿಕೆಯರಲ್ಲಿ ಓರ್ವರು ಆಗಿರುವಂತಹ ಮಾನ್ಯ ಶ್ರೀ ಶಿವರಾಮ ಪಡುವೆಟ್ನಾಯರು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಷ್ಠಿತ ಬಡೆಕಟ್ಟು ಮನೆಯ ಶ್ರೀ ಅನಂತಮೋಹನ ಮೂಡಣ್ಣಯರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ರಾಜಗೋಪುರದ ನಿರ್ಮಾಣ ಸಮಿತಿಯ ಸಂಚಾಲಕರು ಆಗಿದ್ದುಕೊಂಡು ಇಲ್ಲಿಯ ಎಲ್ಲ ಅಭಿವೃದ್ಧಿ ಕೆಲಸಗಳು, ಬಹುಶಃ ಈಗ ಆಗುವಂಥ ಕೆಲಸ ಮಾತ್ರ ಅಲ್ಲ, ಹಿಂದೆ ಆಗಿರುವಂತಹ ಎಲ್ಲ ಕೆಲಸಗಳ ಒಂದು ನೇತೃತ್ವವನ್ನು, ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರಲ್ಲಿ ಒಳ್ಳೆಯ ಉತ್ತಮವಾಗಿ ಕೆಲಸವನ್ನು ನಡೆಸಿಕೊಡ್ತಾ ಇರುವಂತಹ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರು ಆಗಿರುವಂತಹ ಮಾನ್ಯ ಶ್ರೀ ಮೋಹನ್ ಕುಮಾರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದುಕೊಂಡು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಅವರ ಪ್ರಯತ್ನ, ಅವರ ಪಾತ್ರ ಬಹಳ ಮುಖ್ಯ. ಮಾನ್ಯ ಶ್ರೀ ಭರತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ, ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತದ್ದು ನಮ್ಮ ಉಜಿರೆಯ ಗ್ರಾಮ ಪಂಚಾಯತ್, ಅವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಉಷಾ ಕಿರಣ್ ಕಾರಂತ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಸದಸ್ಯರುಗಳು, ಭಕ್ತಾಭಿಮಾನಿಗಳು, ಕಾರ್ಯಕರ್ತರು ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ವಿಶೇಷವಾದ ಸ್ವಾಗತವನ್ನು ಬಯಸಿಕೊಂಡು, ನಮ್ಮ ಜೊತೆ ಈ ಸಮಾರಂಭದಲ್ಲಿ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ನೀವು ಕೂಡ ಇದ್ದೀರಿ. ನಿಮಗೂ ದೇವಸ್ಥಾನದ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರಗಳು. ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಆಮಂತ್ರಣ ಲೋಕಾರ್ಪಣೆ ಸಮಾರಂಭದ ಮುಖ್ಯ ಅಭ್ಯಾಗತರಾಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಶರತ್ ಕೃಷ್ಣ ಪಡುವೆಟ್ನಾಯ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರೂ ಆಗಿ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಇವರಿಗೂ ಕೂಡ
ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಜಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇರುವಂಥ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಅವರಿಗೆ ಶ್ರೀ ಭರತ್ ಕುಮಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಶ್ರೀ ಸದಾಶಿವರುದ್ರ ದೇವಸ್ಥಾನ ಸುರಿಯ ಇದರ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವಂಥ ಡಾಕ್ಟರ್ ಸತೀಶ್ ಚಂದ್ರ ಅವರಿಗೆ ಶ್ರೀ ರವೀಂದ್ರ ಶೆಟ್ಟಿಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಮತಿ ಉಷಾ ಕಿರಣ್ ಕಾರಂತ್ ಅವರಿಗೆ ಭರತ್ ಕುಮಾರ್ ಅವರು ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರುವಂತಹ ಲಕ್ಷ್ಮಿ ಇಂಡಸ್ಟ್ರೀಸ್ನ ಮಾಲಕರಾದ ಶ್ರೀ ಕೆ ಮೋಹನ್ ಕುಮಾರ್ ಇವರಿಗೂ ಕೂಡ ಭರತ್ ಕುಮಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಶಿವರಾಮ್ ಪಡ್ವೆಟ್ನಾಯ ಇವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ಭರತ್ ಅವರೇ ಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ಅನಂತಕೃಷ್ಣ ಮೂಡಣ್ಣಯ್ಯ ಅವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಶರತ್ ಕೃಷ್ಣ ಪಡ್ವೆಟ್ನಾಯ್ ಅವರು ಹೇಳಿದ ಹಾಗೆ ಭಗವಂತ ಸಂಕಲ್ಪ ಮಾಡಿಯಾಗಿದೆ. ನಾವು ಬರೀ ರಾಜಗೋಪುರ ನಿರ್ಮಾಣ ಮಾಡೋದು ಹಿರಿಯರಾದ ಪಡ್ವೆಟ್ನಾಯರ ಸಂಕಲ್ಪದಂತೆ ಅಂತ ಹೊರಟಾಗ ರಾಜಗೋಪುರದ ಜೊತೆಗೆ ನೂತನವಾದ ಬ್ರಹ್ಮರಥ ಸಮರ್ಪಣೆ ಕೂಡ ನಡೆಯಲಿಕ್ಕಿದೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬ್ರಹ್ಮರಥವನ್ನು ಶ್ರೀ ಕಿರಣ್ ರಾವ್ ಸುಗುಣಶ್ರೀ ಉಜಿರೆಯವರೇ ಮೂಲತಃ ಅಮೇರಿಕಾದಲ್ಲಿರುವವರು, ಅವರು ಒಬ್ಬರೇ ನೀಡ್ತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಇದರ ಜೊತೆಗೆ ದೇವಸ್ಥಾನದ ಒಳ ಪ್ರಾಂಗಣದಲ್ಲಿ ಉತ್ಸವಕ್ಕೆ ಬೇಕಾದಂತಹ ಪುಷ್ಪರಥವನ್ನು ಬೆನಕ ಕನ್ಸ್ಟ್ರಕ್ಷನ್ಸ್ನ ಮಾಲೀಕರಾದಂತಹ ಗಣೇಶ್ ಅವರು ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದ ಪುಷ್ಪರಥವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಇದೆಲ್ಲವೂ ಒಟ್ಟಾದದ್ರಿಂದ ಭಗವಂತ ಈ ಸಲದ ಬ್ರಹ್ಮಕಲಶವನ್ನು ಅದ್ಧೂರಿಯಾಗಿ ಆಗಬೇಕು ಅಂತ ಸಂಕಲ್ಪ ಮಾಡಿದ ಹಾಗೆ ತೋರ್ತದೆ ನಮಗೆ. ಇನ್ನು ಉಳಿದಿರೋದು ನಾವು ಭಗವಂತನ ಸೇವೆಗೋಸ್ಕರ ನಮ್ಮ ಸಮಯವನ್ನು, ನಮ್ಮ ಮನಸ್ಸನ್ನು ಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡು ಉಜಿರೆಯ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇನ್ನೊಂದು ವಿಶೇಷ ಅಂತಂದರೆ, ಈ ಸಲ ಶರತ್ ಕೃಷ್ಣ ಪಡ್ವೆಟ್ನಾಯರು ಉಜಿರೆ ದನಿಗಳು ಮತ್ತು ಅವರ ನೇತೃತ್ವದಲ್ಲಿ ಉಜಿರೆ ಗ್ರಾಮದ ಪ್ರತಿ ಮನೆಗಳಿಗೆ ಹೋಗಿ ಸಂಪರ್ಕ ಮಾಡಿದ್ದಾರೆ. ಎಲ್ಲರನ್ನು ಕೂಡ ಭೇಟಿಯಾಗಿ ಬ್ರಹ್ಮಕಲಶ ಇದೆ, ತಾವೆಲ್ಲರೂ ಬರಬೇಕು ಇದಕ್ಕೆ ಎನ್ನುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ರಾಜಗೋಪುರ ನಿರ್ಮಾಣ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಉಜಿರೆ ಗ್ರಾಮದ ಪ್ರತಿ ಮನೆಗಳನ್ನು, ಉಜಿರೆ ಗ್ರಾಮದ ಅಕ್ಕಪಕ್ಕದಲ್ಲಿರುವ ಕೆಲವು ಮನೆಗಳನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ಇದು ಹೊಸ ಅಧ್ಯಾಯ ಉಜಿರೆಗೆ ಸಂಬಂಧಪಟ್ಟಾಗ. ಇಂತಹದ್ದು ಆಗಿರಲಿಲ್ಲ ಇಲ್ಲಿಯವರೆಗೆ. ಈಗ ಪುನಃ ಬ್ರಹ್ಮಕಲಶೋತ್ಸವದ ಆಮಂತ್ರಣವನ್ನು ಕೂಡ ಇಲ್ಲಿ ಆಗಮಿಸಿರುವ ತಮಗೆ ಯಾರಿಗೂ ಕೂಡ ಇಲ್ಲಿ ನಾವು ವಿತರಣೆ ಮಾಡೋದಿಲ್ಲ. ಯಾಕೆಂದರೆ ಪ್ರತಿ ಮನೆಗಳಿಗೆ ಹೋಗಿ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಕೊಡಬೇಕು ಎನ್ನುವಂಥದ್ದು ಎಲ್ಲರ ಸಮಿತಿಯವರ ಸಂಕಲ್ಪ. ಅದು ಆದ್ದರಿಂದ ನಿಮ್ಮ ಮನೆಗಳಿಗೆ ಅವರು ಬರ್ತಾರೆ, ಆಮಂತ್ರಣ ಪತ್ರಿಕೆಯಲ್ಲಿ ಕೊಡ್ತಾರೆ. ಮಾರ್ಚ್ 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ತಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಯೇ ದೇವಸ್ಥಾನದಲ್ಲಿಯೇ ವಿವಿಧ ಭಗವಂತನ ಸೇವೆಗೆ ಲಭ್ಯರಿರಬೇಕು, ಪೂರ್ಣ ಪ್ರಮಾಣದಲ್ಲಿ ತಾವು ತೊಡಗಿಸಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈಗ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ತಮಗೆಲ್ಲ ಪರಿಚಿತ ಇರುವವರು. ನಾನು ಆಗಲೇ ಸೂಚ್ಯವಾಗಿ ಹೇಳಿದೆ, ವಿಜಯರಾಘವ ಪಡ್ವೆಟ್ನಾಯರ ಸಪ್ತತಿ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಿದರು. ಆ ದಿವಸ ಪೂಜ್ಯ ಹೆಗ್ಗಡೆಯವರ ಜೊತೆಗೆ
ಆಮೇಲೆ ಕಳೆದ ವರ್ಷ ರಾಜಗೋಪುರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿಯೂ ಮುಖ್ಯ ಅಭ್ಯಾಗತರಾಗಿ ಅವರು ಭಾಗವಹಿಸಿದರು. ಈ ವರ್ಷ ಬ್ರಹ್ಮಕಲಶೋತ್ಸವಕ್ಕೆ ನಾವು ಅಡಿ ಇಡ್ತಾ ಇರುವಂತಹ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗೂ ಕೂಡ ಮುಖ್ಯ ಅಭ್ಯಾಗತರಾಗಿ ಅವರು ಆಗಮಿಸ್ತಾ ಇದ್ದಾರೆ. ಅಂದರೆ ಅವರ ಪೂರ್ಣ ಮಾರ್ಗದರ್ಶನ ಸಹಕಾರ ನಮಗೆಲ್ಲ ಸಿಗಲಿಕ್ಕಿದೆ. ಅವರ ಅನುಭವದಿಂದ ಆ ಅನುಭವವನ್ನು ಬಳಸಿಕೊಂಡು ನಮ್ಮ ಎಲ್ಲ ಸಮಿತಿಗಳು ಹೇಗೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ಅಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಆಮಂತ್ರಣ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇಂತಹ ಆಮಂತ್ರಣ ಪತ್ರಿಕೆ ಇದೇ ಮೊದಲನೇ ಬಾರಿಗೆ ಅತ್ಯುತ್ತಮವಾಗಿ ಬರಬೇಕು ಅಂತ ನಮ್ಮ ಕೆ ಲಕ್ಷ್ಮೀ ಮೋಹನ್ ಅವರು ವಿಶೇಷ ಮುತುವರ್ಜಿಯನ್ನು ಅದಕ್ಕೆ ವಹಿಸಿ ಅದರ ಡಿಸೈನ್ಗಳಿಗೆಲ್ಲ ವಿಶೇಷ ಪರಿಶ್ರಮವನ್ನು ಅವರು ನೀಡಿದ್ದಾರೆ. ನಾವೊಮ್ಮೆ ಕೂತು ಆಮಂತ್ರಣ ಪತ್ರಿಕೆಯಲ್ಲಿ ಏನೇನು ಕಾರ್ಯಕ್ರಮಗಳಿರಬೇಕು ಹೇಗೆ ಬೇಕು ಅಂತ ವಿಮರ್ಶೆ ಮಾಡಿ ಕಾರ್ಯಕ್ರಮದ ಲಿಸ್ಟ್ ಎಲ್ಲ ಮಾಡಿ ಇನ್ನೇನು ಮುಗೀತು ಅಂತ ಹೇಳುವಾಗ ಸನ್ಮಾನ್ಯ ಶಶಿಧರ ಶೆಟ್ಟರು ಪ್ರವೇಶ ಆಯಿತು, ಬಂದರು. ಅವರು ಬಂದು ಒಂದು ಅದ್ಭುತವಾದ ಅನೇಕ ಐಡಿಯಾಗಳನ್ನು ಕೊಟ್ಟರು. ಅವರ ಐಡಿಯಾದಿಂದ ಇಡೀ ಆಮಂತ್ರಣ ಪತ್ರಿಕೆಯ ಸ್ವರೂಪ, ಕಾರ್ಯಕ್ರಮದ ಸ್ವರೂಪ ಬದಲಾಯಿತು. ಜೊತೆಗೆ ಇಲ್ಲಿದ್ದವರೆಲ್ಲರೂ ಕೂಡ ನೀವು ಮುಂದಿದ್ದರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಎನ್ನುವ ಆಶ್ವಾಸನೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಹಾಗಾಗಿ ಶಶಿಧರ್ ಶೆಟ್ಟರವರ ವಿಶೇಷವಾದ ಕೊಡುಗೆಯನ್ನು, ಮಾರ್ಗದರ್ಶನವನ್ನು ನಾವು ಅಪೇಕ್ಷೆ ಮಾಡ್ತಾ, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ರಾಜಗೋಪುರ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಬೇಕು ಎಂಬುದಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ವರ್ಷ ಕಲಶೋತ್ಸವದ ಸಂದರ್ಭದಲ್ಲಿ ರಜತ ಕಲಶ, ಪರಿಕಲಶ ಮತ್ತು ತಾಮ್ರ ಕಲಶದ ಕೂಪನ್ಗಳನ್ನು ಸಿದ್ಧ ಮಾಡಿದ್ದೇವೆ. ಈ ರಜತ ಕಲಶ, ಪರಿಕಲಶ ಮತ್ತು ತಾಮ್ರ ಕಲಶದ ಕೂಪನ್ಗಳನ್ನು ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಅವರು ಲೋಕಾರ್ಪಣೆಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದು ಬ್ರಹ್ಮಕಲಶೋತ್ಸವದ ಸ್ಟಿಕ್ಕರ್ಗಳು. ಈ ಸ್ಟಿಕ್ಕರನ್ನು ನಾವು ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೇವೆ. ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿ ಈ ಸ್ಟಿಕ್ಕರನ್ನು ಅಂಟಿಸಿಕೊಳ್ಬೇಕು. ಎಲ್ಲರೂ ಕೂಡ ಮನೆಯಲ್ಲಿದ್ದವರಿಗೆ ಎಲ್ರಿಗೂ ಬ್ರಹ್ಮಕಲಶ ಯಾವಾಗ ಎನ್ನುವ ನೆನಪು ದಿವಸ ನೆನಪಾಗಬೇಕು. ಈ ದೃಷ್ಟಿಯಿಂದ ಸ್ಟಿಕ್ಕರ್ಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿದ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಅವರಿಗೆ ಧನ್ಯವಾದಗಳು. ಬ್ರಹ್ಮಕಲಶೋತ್ಸವದ ಕೂಪನ್ಗಳನ್ನು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿದ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಎಲ್ಲ ಭಗವದ್ಭಕ್ತರನ್ನು ಉದ್ದೇಶಿಸಿ ಮಾರ್ಗದರ್ಶನ ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶದ ಒಂದು ಆಮಂತ್ರಣ ಪತ್ರಿಕೆಯ ಉದ್ಘಾಟನೆಯನ್ನು ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಡಳಿತ ಮುಕ್ತೇಸರರಾದ ಗೌರವಾನ್ವಿತ ಶರತ್ ಪರ್ವೆಟ್ನಯರೇ, ಬ್ರಹ್ಮಕಲಶ ಉತ್ಸವದ ಅಧ್ಯಕ್ಷರಾದ ಪ್ರತಾಪ್ ಸಿಂಗ್ ನಾಯ್ಕರೇ, ಅಧ್ಯಕ್ಷರು ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಶೆಟ್ಟರೆ, ಮೋಹನ್ ಕುಮಾರ್ರೆ, ಭರತ್ ಕುಮಾರ್ರೆ, ರಾಜೇಶ್ ಪೈ ಅವರೇ, ವೇದಿಕೆ ಮೇಲೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಕಾರಂತ್ರವರೇ, ವೇದಿಕೆ ಮೇಲಿರುವ ಗಣ್ಯರೇ, ಉಜಿರೆ ಈ ದೇವಸ್ಥಾನದ ಭಕ್ತರೇ, ಮಾರ್ಚ್ 3ನೇ ತಾರೀಕಿಗೆ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ಆಮಂತ್ರಣವನ್ನು ನಾನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ನಾನು ಉಜಿರೆಯನ್ನು ಸುಮಾರು 1962-63ನೇ ಇಸವಿಯಿಂದ ನಾನು ಉಜಿರೆಯ ಪ್ರತಿಯೊಂದು ಬೆಳವಣಿಗೆಗೆ ನಾನು ಸಾಕ್ಷಿಯಾದವ. ಬಂದು ಬೆಂಗಳೂರಿಂದ ಬಂದರೆ ಧರ್ಮಸ್ಥಳಕ್ಕೆ ನಾವು ಉಜಿರೆ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಆಮೇಲೆ ಕ್ಷೇತ್ರಕ್ಕೆ ನಡ್ಕೊಂಡು ಹೋಗುವಂಥ ಕಾಲ ಇತ್ತು. ಆದರೆ ಈಗ ಉಜಿರೆ ಧರ್ಮಸ್ಥಳಕ್ಕೆ ಮಹಾದ್ವಾರ. ಉಜಿರೆ ಇಲ್ಲದೆ ನಾವು ಧರ್ಮಸ್ಥಳ ಇಲ್ಲ. ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಉಜಿರೆಯವರ ಪರ್ಮಿಷನ್ ಬೇಕು. ಆದರೆ ನಾವು ನಮ್ಮ ತಂದೆಯವರು ಉಜಿರೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇಲ್ಲಿಯ ಒಂದು ಉಜಿರೆಗೆ ದೇಶದಲ್ಲಿ ಉಜಿರೆ ಎಲ್ಲಿ ಅಂತ ಹೇಳುವಂಥದ್ದನ್ನು ಬಹುಶಃ ನನ್ನ ತೀರ್ಥರೂಪರು ತೋರಿಸಿಕೊಟ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಅಲ್ಲಿಗೆ ಉಜಿರೆಯವರು ನಿಲ್ಲಿಲ್ಲ. ಉಜಿರೆಯವರು ಅದನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಸೊ ನಾವು ಉಜಿರೆಗೆ ಒಂದು 120 ಬೆಡ್ಡಿನ ಆಸ್ಪತ್ರೆ ಸಹ ಒಂದು ಕೊಟ್ಟಿದ್ದೇವೆ. ಯಾಕೆಂದರೆ ಇದು ಉಜಿರೆ ಸೆಂಟರ್ ಆಗುತ್ತೆ ಅಂತ ಹೇಳಿ ಎಲ್ರಿಗೂ. ಆದರೆ ಈಗ ಕಳೆದ ವರ್ಷ ಫೆಬ್ರವರಿಯಲ್ಲಿ ಬಂದಾಗ ಈ ಗೋಪುರದ ಕೆಸರು ಹಾಕುವರೆ ನಾನು ಮತ್ತು ಎಡನೀರಿ ಶ್ರೀಗಳು ಬಂದು ಕೆಸರು ಹಾಕಿದಾಗ ಗೋಪುರದ ವಿಷಯವನ್ನು ಮಾತಾಡ್ತಾಯಿದ್ರು. ನನಗೆ ಸ್ವಲ್ಪ ಯೋಚನೆ ಆಯಿತು, 10 ತಿಂಗಳಲ್ಲಿ ಆಗುತ್ತಾ ಇಲ್ವೋ ಅಂತ ಹೇಳುವಂಥದ್ದು. ಅಂದರೆ ಇನ್ನೊಂದು 3 ತಿಂಗಳು ಫೌಂಡೇಶನಿನ ಮೇಲೆ ಬಂದರೆ ನಮಗೆ ಈ ಮಳೆಗಾಲ ಜಾಸ್ತಿ. ಅದು ಈ ಸಲ ಮೇ 15ಕ್ಕೆ ಮಳೆ ಬಂತು. ಮಳೆ ಯಾವಾಗಲೂ ಕೊನೆಗೆ ಬರೋದು ಮೇ ತಿಂಗಳಲ್ಲಿ, ಆದರೆ ಮೇ ಬೇಗನೆ ಬಂತು. ಆದರೂ ಅದರ ಕಾಂಟ್ರಾಕ್ಟರ್ ಅವರು ಅದನ್ನು ಭಾರಿ ತ್ವರಿತವಾಗಿ ಮಾಡಿದ್ದಾರೆ. ಇದಕ್ಕೆ ಜನಾರ್ದನ ದೇವಸ್ಥಾನ ಮತ್ತು ಪರಿವಾರ ದೇವತೆಗಳು ಮತ್ತು ಗಣಪತಿಯ ಆಶೀರ್ವಾದ ಖಂಡಿತ ಇದೆ. ಇನ್ನು ನಿಮಗೆ ಗೊತ್ತಿದ್ದ ಹಾಗೆ ಬ್ರಹ್ಮಕಲಶ ಅಂದರೆ ನಮಗೆ ಹಬ್ಬ, ಊರಿನವರಿಗೆ ಹಬ್ಬ. ನಾವು 12 ವರ್ಷ, ಇನ್ನು ಬರುವ 12 ವರ್ಷಕ್ಕೆ ನಾವು ಎಷ್ಟು ಬೆಳಿತೇವೆ, ಎಷ್ಟು ಬೆಳೆದಿದ್ದೇವೆ ಅಂತ ಗೊತ್ತಾಗ್ತದೆ. ನಾವು ಕಳೆದ ಬ್ರಹ್ಮಕಲಶದಲ್ಲಿ ನಮ್ಮ ಅವರ ತೀರ್ಥರೂಪರು ಇದ್ದರು. ಅವರ ಜೊತೆ ನಾನು ಕಾರ್ಯಕ್ರಮದಲ್ಲಿದ್ದೆ. ಆವಾಗ ಅಲ್ಲಿ ಚಪ್ಪರ ಹಾಕಿದರು. ಆದರೆ ಇದರ ಬೆಳವಣಿಗೆ ಭಾಳ ಚೆನ್ನಾಗಿ ಆಗಿದೆ. ಯಾಕೆಂದರೆ ದೇವಸ್ಥಾನದ ಒಳಗೆ ಎಲ್ಲ ಇಡೀ ಗೋಪುರಕ್ಕೆ ಮಾಡಿ ಹಾಕಿದ್ದಾರೆ. ಈ ಸಲ ಭಕ್ತರ ಒಂದು ಕೊಡುಗೆ ಬ್ರಹ್ಮರಥ ಕೊಟ್ಟರು.
ಮತ್ತು ಬೆಳ್ಳಿ ರಥ ಕೊಟ್ಟರು. ಮತ್ತು ಬೇರೆ ಬೇರೆ ಒಳಗಿನ ಕಾರ್ಯಕ್ರಮ ಅಲ್ಲಿ ಇವನ್ ಮುಚ್ಚಿಗೆ ತುಂಬ ಚೆನ್ನಾಗಿ ಬಂದಿದೆ. ಅದು ಫಿನಿಷ್ ಆಗಬೇಕಷ್ಟೆ. ಫಿನಿಷ್ ಆದರೆ ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ನಾನು ಹೇಳೋದು, ಭಕ್ತರು ಅದನ್ನು ಕೊಟ್ಟಾಗ ಆ ದೇವಸ್ಥಾನಕ್ಕೆ ಭಾಳಷ್ಟು ವ್ಯವಸ್ಥೆ ಮಾಡುವಂಥ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ ನಮ್ಮ ಪಕ್ಕದಲ್ಲಿ ಸೂರ್ಯ ದೇವಸ್ಥಾನ ಇದೆ. ಬಂದ ಭಕ್ತರು ಧರ್ಮಸ್ಥಳಕ್ಕೆ ಬಂದರೆ ಧರ್ಮಸ್ಥಳ ಮತ್ತು ಸೂರ್ಯ ಮತ್ತು ಉಜಿರೆಗೆ ಮೂಲಕ ಬರ್ತಾರೆ. ಅದು ಸೂರ್ಯ ಕೂಡ ಅದೊಂದು ಒಳ್ಳೆಯ ಕ್ಷೇತ್ರವಾಗಿ ಬೆಳೆದಿದೆ. ಅದು ಯಾಕೆಂದರೆ ಇದು ಒಂದು ವ್ಯವಸ್ಥೆ ಇಲ್ಲಿ ನೀವು ಜನರಿಗೆ ವ್ಯವಸ್ಥೆ ಮಾಡ್ತಿರೋ ಅಲ್ಲಿ ಜನ ತನ್ನಷ್ಟಕ್ಕೆ ಬರ್ತಾರೆ. ಯಾವಾಗ ನಾವು ದೇವಸ್ಥಾನದ ಒಳಗೆ ಹೋಗ್ತೇವೆ, ದೇವರ ಸಾನ್ನಿಧ್ಯವೂ ಬೆಳೀತದೆ. ಮತ್ತು ನಾಡ್ದು ಬ್ರಹ್ಮಕಲಶಕ್ಕೆ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಪಡುವೆಟ್ನಾಯರು ಈ ಒಂದು ವರ್ಷದಲ್ಲಿ ಎಷ್ಟು ಮನೆಗಳಿಗೆ ಹೋಗಿದ್ದಾರೆ ಅಂತ ಲೆಕ್ಕ ಇಲ್ಲ. ಯಾರು ಎಲ್ಲಿಯೂ ಹಾಗೆ ಮಾಡೋದಿಲ್ಲ. ನಾವು ಧರ್ಮಸ್ಥಳದಲ್ಲಿ ಮ್ಯಾನೇಜ್ಮೆಂಟಲ್ಲಿ ಆದೇಶ ಮಾಡ್ತೇವೆ, ಅರೆ ಪೋಲ ಇಡೆ ಪೋಲ ಅಂತ. ಆದರೆ ಅವರು ಹಾಗಲ್ಲ, ಸ್ವತಃ ಅವರೇ ಹೋಗಿ ಜನರನ್ನು ಭೇಟಿಯಾಗಿ ಬಂದದ್ದು ಅದೊಂದು ನನ್ನ ಲೆಕ್ಕದಲ್ಲಿ ಅದೊಂದು ದಾಖಲೆ ಅಂತ ಕಾಣ್ತದೆ. ಯಾವ ದೇವಸ್ಥಾನದಲ್ಲಿ ಯಾವ ಗ್ರಾಮದಲ್ಲಿಯೂ ಕೂಡ ಅದು ಇರಲಿಲ್ಲ. ಇನ್ನು ಮೇಲೆ ಅದು ಯಾರಾದರೂ ಮುಂದುವರಿಸ್ಬೋದು. ಇದು ಉಜಿರೆ ಗ್ರಾಮ ಸಣ್ಣ ಗ್ರಾಮ ಅಲ್ಲ, ದೊಡ್ಡ ಗ್ರಾಮ. ಆ ಗ್ರಾಮ ಮೂಲೆ ಮೂಲೆಗೆ ಸಮಯ ಮಾಡಿಕೊಂಡು ಹೋಗಿ ಜನರ ಸಂಪರ್ಕ ಮಾಡಿರೋದು ಭಾರಿ ದೊಡ್ಡ ವಿಷಯ. ಸಾಹಸ ಅಂತ ಹೇಳೋದಿಲ್ಲ, ಭಾರಿ ದೊಡ್ಡ. ಅದಕ್ಕೆ ಅವರ ದೇವರೇ ಪ್ರೇರಣೆ ಅಂತ ನಾನು ತಿಳ್ಕೊಂಡು ಇದೇ ರೀತಿ ಈ ಕಾರ್ಯಕ್ರಮ ನಾಡ್ದು ಬ್ರಹ್ಮಕಲಶ ಎಲ್ಲ ಹೇಳಿದರು, ಎಲ್ಲ ಬರಬೇಕು ನೀವು ಅಂತ. ಅದು ನಾನು ಹೇಳಲಿಕ್ಕಿಲ್ಲ. ನಿಮ್ಮನ್ನು ಆಮಂತ್ರಣ ಕೊಡುವಂಥದ್ದು ಒಂದು ನಿಮಿತ್ತ ಮಾತ್ರ. ಯಾಕೆಂದರೆ ಏನೇನು ಯಾವ ದಿವಸ ಏನೇನು ಕಾರ್ಯಕ್ರಮ ಇದೆ ಅಂತ ಹೇಳುವ ಉದ್ದೇಶದಿಂದ ನಿಮಗೆ ಕೊಟ್ಟಿರೋದು. ದಯವಿಟ್ಟು ಆಮಂತ್ರಣ ಸಿಗಲಿಲ್ಲ ಅಂತೇಳಿ ಬರದೇ ಇರಬೇಡಿ. ಮತ್ತೆ ನಿಮಗೆ ಸಿಗೋದು 12 ವರ್ಷದ ನಂತರ. ನಿಮಗೆ ಇವತ್ತು ಮಾತ್ರ ದುಃಖ ಸಿಗುತ್ತೆ ಇನ್ವಿಟೇಷನ್ ಬರಲಿಲ್ಲ ಅಂತ. ಆಮೇಲೆ ನೀವು ಬಂದಿದ್ದೆ ಪಶ್ಚಾತ್ತಾಪ ಪಡುವಾಗ 12 ವರ್ಷ ಹೋಗಿರ್ತದೆ. ಆದ್ದರಿಂದ ಮೊನ್ನೆ ಜಾತ್ರೆ ಸಹ ಹಾಗೆ ಭಾಳ ತುಂಬ ಅದ್ಧೂರಿಯಾಗಿ ಜಾತ್ರೆ ಸಹ ಮೊನ್ನೆ 14ರಿಂದ 22ನೇ ತಾರೀಕುವರೆಗೆ ಜಾತ್ರೆ ನಡೀತು. ನಮಗೆ ಧರ್ಮಸ್ಥಳದಲ್ಲಿ ನಿಮಗೆ ಹೇಳಿದ್ನೆಲ್ಲೋ ಗೊತ್ತಿಲ್ಲ, ಜನವರಿ 12ನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಸಂಕ್ರಮಣ ನಡೀತದೆ. ನಿಜವಾಗಿಯೂ ಸಂಕ್ರಮಣ ನಡೆದು ಜನವರಿ 15ಕ್ಕೆ. ಆದರೆ ಅಲ್ಲಿಯ ಧರ್ಮ ದೇವತೆಗಳು ಉಜಿರೆ ಜಾತ್ರೆಗೆ ಬರುವುದು ಅಂತ ಒಂದು ಇದು ಎಂಥದ್ದು ಏನು ಹೇಳ್ತೀರಿ ಅದಕ್ಕೆ, ಅದೊಂದು ಸಂಪ್ರದಾಯ. ಸೊ ಅಲ್ಲಿಂದ ಧರ್ಮ ದೇವತೆಗಳು ಇಲ್ಲಿಗೆ ಬರ್ತಾರೆ, ಇಲ್ಲಿಯ ಧರ್ಮ ದೇವತೆಗಳು ಅಲ್ಲಿಗೆ ಬರ್ತಾರೆ ಜಾತ್ರೆ ನೋಡಲಿಕ್ಕೆ ಅಂಥೇಳಿ. ಅಕ್ಟೋಬರ್ 13ಕ್ಕೆ ಇನ್ನೊಂದು ಸಲ ಆಗುತ್ತೆ. ಅದು ಕಾವೇರಿ ಸಂಕ್ರಮಣಕ್ಕೆ ಅಲ್ಲಿಯ ಧರ್ಮಸ್ಥಳದ ಧರ್ಮ ದೇವತೆಗಳು ಕಾವೇರಿ ಸಂಕ್ರಮಣಕ್ಕೆ ಕೊಡಗಿಗೆ ಹೋಗ್ತಾರೆ ಅಂಥೇಳಿ. ಸೊ ಇದೆಲ್ಲ ಮುಂಚಿನಿಂದಲೂ ಬಂದಂಥ ಒಂದು ಸಂಪ್ರದಾಯ. ಯಾವತ್ತೂ ಸಂಪ್ರದಾಯವನ್ನು ನಾವು ಉಳಿಸ್ಕೊಂಡ್ರೆ ನಮ್ಮ ಕ್ಷೇತ್ರನೂ ಬೆಳೀತದೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಶರತ್ ಪಡುವೆಟ್ನಾಯರಿಗೆ ಇವರು ಒಳ್ಳೇದು ಮಾಡಲಿ. ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ. ಏನು ಇದ್ದರೂ ನಮ್ಮ ಪ್ರತಾಪ್ ಸಿಂಹ ಅವರಿದ್ದಾರೆ, ಶಶಿಧರ್ ಶೆಟ್ಟರ್ ಇದ್ದಾರೆ, ಕಾರಂತರಿದ್ದಾರೆ, ಎಲ್ಲ ಇದ್ದೇವೆ. ನಮ್ಮ ಸತೀಶ್ ಚಂದ್ರ ಇದ್ದಾರೆ. ಏನು ಅಂತ ನೀವು ಏನು ಅಂತ ಬೇಕು ಅಂತ ಹೇಳಿದರೆ ಅದು ಅಲ್ಲಿ ನಾವು ಅದನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ನೀವು ಕೇಳುವುದಕ್ಕೆ ಮೊದಲೇ ಭಕ್ತರೇ ತಂದು ಕೊಟ್ಟಿರ್ತಾರೆ. ಕೇಳುವ ಪರಿಸ್ಥಿತಿ ಬರಲಿಕ್ಕಿಲ್ಲ. ಬಂದರೂ ಅಂಥದ್ದೇನಾದ್ರು ಅನಿವಾರ್ಯ ಇದ್ದರೆ ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬ್ರಹ್ಮಕಲಶೋತ್ಸವದ ಸ್ಟಿಕ್ಕರ್ಗಳನ್ನು ಲೋಕಾರ್ಪಣೆ ಮಾಡಿದಂತಹ ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಅವರು 4 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯ ಮೇಲೆ ಒಪ್ಪತ್ತಿರುವ ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರತಾಪ್ ಸಿಂಹ ಅವರೇ,
ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಂಥ ಶರತ್ ಪಡ್ಬೇಟ್ನವರೇ, ಶಶೀಶ್ ಚಂದ್ರ ಅವರೇ, ಮೋಹನ್ ರವರೇ, ಅವರು ವೇದಿಕೆ ಮೀರುವಂಥ ಎಲ್ಲ ಗಣ್ಯರಾಗಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಭಾಳ ಒಳ್ಳೆಯ ದಿವಸ ಇವತ್ತು. ಯಾಕೆಂತ ಕೇಳಿದ್ರೆ ನಾವು ಸ್ವಲ್ಪ ದಿವಸ ಅಂತಲೇ ಹೇಳ್ಬೋದು. ಸ್ವಲ್ಪ ದಿವಸದ ಮುಂಚೆ ಮಾಡಿದಾಗ ಆಗ್ತದೆ ನಮಗೆ. ಶಿಲಾನ್ಯಾಸ ಮಾಡಿ ಹರ್ಷೇಂದ್ರ ಕುಮಾರ್ ಇದ್ದರು, ಯಡೂರು ಸ್ವಾಮಿಗಳಿದ್ದು, ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ವಿಜಯ ರಾಜಗೋಪುರಕ್ಕೆ ಶಿಲಾನ್ಯಾಸ ಮಾಡಿದ ಸಂದರ್ಭ ನೆನಪಿಸಿಕೊಂಡ್ರೆ ಇವತ್ತು ನಾವು ಅದರ ಕೊನೆಯ ಘಟ್ಟದಲ್ಲಿದ್ದೇವೆ. ಇನ್ನು 1 ತಿಂಗಳೊಳಗೆ ಅದು ಲೋಕಾರ್ಪಣೆ ಆಗಲಿಕ್ಕಿಲ್ಲ. ಸಂದರ್ಭಗಳು ಹೇಗಿರ್ತದೆ ಅಂತ ಕೇಳಿದರೆ, ಇವತ್ತು ನಾನು ಬೆಳಿಗ್ಗೆ ಎದ್ದು ಹೋದದ್ದು ನಾವೂರ ದೇವಸ್ಥಾನಕ್ಕೆ. ನಾವೂರದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಇವತ್ತು ವಿಷ್ಣು ದೇವರಿಗೆ ಹವನ ಯಜ್ಞ ಅಂತ ಹೇಳ್ಬೋದು, ಪಾಯಸವನ್ನು ಸಮರ್ಪಣೆ ಮಾಡಿ ವಿಷ್ಣು ದೇವರು, ಇಲ್ಲಿರುವುದು ವಿಷ್ಣುವೇ, ಜನಾರ್ದನ ಅಂತ ಕೇಳಿದರೆ ವಿಷ್ಣು ದೇವರೇ. ಅವರಿಗೆ ಕೈಯನ್ನು ಮುಗಿದುಕೊಂಡು ಸೂರ್ಯ ದೇವಸ್ಥಾನದ ಮುಖಾಂತರವಾಗಿ ವೇದಿಕೆಯಲ್ಲಿ ಬರುವಾಗ ಪ್ರಾರ್ಥನೆ ನಡೀತಾ ಇತ್ತು ದೇವರಿಗೆ. ಭಾಳ ಒಂದು ಸುಸಂದರ್ಭ. ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಅವರು ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಈಗ ಅವರು ಹೇಳಿದ್ದಾರೆ, ಅವರು ಧರ್ಮಸ್ಥಳ ಮತ್ತು ಜನಾರ್ದನ ಸ್ವಾಮಿಗೆ ಇರುವಂಥ ಸಂಬಂಧಗಳೇನು ಅಂತ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ನಾನು ಹರ್ಷೇಂದ್ರನ್ನು ತಿಳಿದುಕೊಂಡಂದು ಕನ್ಫರ್ಮ್ ಮಾಡಿದ್ದೆ ಅವರ ಹತ್ರ. ಹೇಗೆ ಅಂತ ಕೇಳಿದರೆ, ಅಲ್ಲಿ ಮಂಜುನಾಥ ಇದ್ದಾನೆ, ಇಲ್ಲಿ ಮಂಜುಳೇಶ ಇದ್ದಾನೆ, ಅಲ್ಲಿ ಇರುವಂಥ ಎಲ್ಲ ದೇವತೆಗಳು ಇಲ್ಲಿ ಕೂಡ ಇದ್ದಾವೆ. ಅದನ್ನು ಅವರೇ ಈಗಾಗಲೇ ಹೇಳಿದರು. ವರ್ಷಕ್ಕೆ 1 ಸಲ ಉಜಿರೆಯ ಜಾತ್ರೆಯನ್ನು ನೋಡಲಿಕ್ಕೆ ಧರ್ಮಸ್ಥಳದ ದೇವರು ಬರ್ತಾರೆ, ಪರಿವಾರ ದೇವತೆಗಳು ಬರ್ತಾರೆ ಅಂಥೇಳಿ. ವಿಶೇಷವಾಗಿ ಅಲ್ಲಿ ಯಕ್ಷಗಾನದ ಸೇವೆಯನ್ನು ಮಾಡಿದಾಗ ಅದರ ಮೊದಲನೆಯ ಇದಾಗಿ ನಮ್ಮ ಉಜಿರೆಯ ಪಡವೇಟ್ನಾಯರ ಮನೆಗೆ ಬಂದು ಗೆಜ್ಜೆ ಸೇವೆಯನ್ನು ಮಾಡುವಂಥ ಕ್ರಮ ಇದೆ ಅಂತ ಕೇಳಿ ಅದು ಈಗಲೂ ನಡೀತದೆ. ಹರ್ಷೇಂದ್ರ ಅವರು ತಿಳಿದುಕೊಂಡ ಮಾತನ್ನು ಹೇಳಿದಂದು ಸಂಬಂಧಗಳು ಹೇಗಿರ್ತವೆ ಅಂತ ಹೇಳಿದ್ದಕ್ಕೆ ಒಂದು ಉದಾಹರಣೆ. ವಿಶೇಷವಾಗಿ ಇವತ್ತು ಭೀಷ್ಮ ಏಕಾದಶಿ, ವಿಷ್ಣು ಸಹಸ್ರನಾಮವನ್ನು ಹೇಳಿದಂಥ ದಿವಸ ಅಂತಲೂ ಕೂಡ ಹೇಳ್ಬೋದು. ಭೀಷ್ಮಾಚಾರ್ಯರಿಗೂ ಕೃಷ್ಣನಿಗೆ ಹೇಳಿದಂಥ ವಿಷ್ಣು ಸಹಸ್ರನಾಮದ ಭೀಷ್ಮ ಏಕಾದಶಿ ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕೆ ಭಾಳ ಒಳ್ಳೆಯ ಸುಸಂದರ್ಭ ನಾವೆಲ್ಲರೂ ಇದ್ದೇವೆ. ನಮಗೆ ಗೊತ್ತಿಲ್ಲ ಇದು ಕೆಲಸ ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿ. ಎಲ್ಲರೂ ನಾವು ಹೇಳೋದು ಗಣೇಶರು ಮಾಡಿದರು, ಮೋಹನರು ಮಾಡಿದ್ದು, ಇಲ್ಲ ಪ್ರತಾಪರು ಮಾಡ್ತಾರೆ, ಶರತ್ ಭಟ್ನವರು ಇದೆಲ್ಲ ಮಾಡಿಸೋದು ಯಾರಂತ ಕೇಳಿದರೆ ಜನಾರ್ದನ ಸ್ವಾಮಿ. ಯಾರಿಗೆ ಯಾರ ಕೈಯಲ್ಲಿ ಯಾವ ಕೆಲಸವನ್ನು ಯಾವಾಗ ಮಾಡಬೇಕಾ ನಿರ್ಧಾರ ಮಾಡಿದ್ದು ದೇವರು ಮಾತ್ರ. ನಾವು ಖಾಲಿ ಬರುವುದು ಮಾತ್ರ. ನಮ್ಮ ಚಿತ್ತಕ್ಕೆ ಪ್ರೇರಣೆ ಕೊಡುವಂಥವರು ಜನಾರ್ದನ ಸ್ವಾಮಿ. ಇವತ್ತು ಭಾಳ ಒಳ್ಳೆಯ ರೀತಿಯ ಆಮಂತ್ರಣ ಪತ್ರಿಕೆಯನ್ನು ಮೋಹನ್ ಮತ್ತು ಅವರ ತಂಡ ರೆಡಿ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಭಾಳ ಸಮಯದ ನಂತರ ಇದು ಒಳ್ಳೆಯ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡಿದ್ದು. ಹರ್ಷೇಂದ್ರ ಕುಮಾರ್ ಹೇಳಿದ ಹಾಗೆ ಆಮಂತ್ರಣ ಪತ್ರಿಕೆ ನಮಗೆ ಉಜಿರೆಯವರೆಗೆ ಅಲ್ಲ, ಉಜಿರೆಯವರೇ ನಿಂತುಕೊಂಡು ಈ ಬ್ರಹ್ಮ ಕೆಲಸವನ್ನು ಮಾಡುವಂಥದ್ದು. ಆಮಂತ್ರಣ ಪತ್ರಿಕೆ ಯಾರಿಗಂತ ಆಮಂತ್ರಿಸು ಯಾರನ್ನಂತ ಕೇಳಿ ಹೊರಗಿನವರನ್ನು, ಅವರನ್ನು ಆಮಂತ್ರಿಸಿದ ಕೆಲಸವನ್ನು ನಾವೆಲ್ಲ ಮಾಡಬೇಕು. ನಮ್ಮ ಊರಿನ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಹೊರಗಿನವರು ಅತಿ ಹೆಚ್ಚಾಗಿ ಬರಬೇಕು. ಇನ್ನು ಬೇರೆ ತುಂಬ ಕೆಲಸಗಳಿದ್ದಾವೆ. ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಬಂದಾಗ ನನ್ನ ಹೆಸರು ಹಾಕಲಿಲ್ಲ ಅಂತ ಹೇಳಿಬಿಡಿ, ನಿಮ್ಮ ಹೆಸರು ಜನಾರ್ದನ ಸ್ವಾಮಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಾವು ಈ ಬ್ರಹ್ಮೋತ್ಸವನ ಮಾಡಿದ ಶಾಸ್ತಕ ಅಂತ ಹೇಳ್ತೇನೆ. ಅದು ಒಂದು ಒಡೆಯೂರು ಶ್ರೀಗಳ ಒಂದು ಮಾತಿದೆ, ನಾನು ನನ್ನದು ಎಂಬುದು ಶೂನ್ಯವಾಗಿರಲಿ ಅಂತ. ಯಾರು ಎಷ್ಟು ಮಾಡಿದರೂ, ಯಾರು ದೊಡ್ಡ ಕೊಡಲಿ ಚಿಕ್ಕದೇ ಒಂದು ದಿವಸ ಶ್ರಮದಾನ ಮಾಡಿದರೂ ಕೂಡ ಅದು ದೇವರಿಗೆ ಅರ್ಪಣೆ ಆಗ್ತದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಬ್ರಹ್ಮಕಲಸನ ಯಶಸ್ವಿಯಾಗಿ ಮಾಡುವಂಥ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಆಮಂತ್ರಣ ಲೋಕಾರ್ಪಣೆಗೊಳಿಸುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳು, ಉಜಿರೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ 100ಕ್ಕೆ 100ರಷ್ಟು ತನ್ನನ್ನು ತೊಡಗಿಸಿಕೊಳ್ತಾ ಇರುವಂತಹ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಈಗ ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ವಿಜಯಗೋಪುರ ಲೋಕಾರ್ಪಣೆ, ನೂತನ ಬ್ರಹ್ಮರಥ ಪುಷ್ಪರಥ ಸಮರ್ಪಣೆಯ ಈ ವಿಶೇಷ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ
ಶ್ರದ್ಧೆ ಭಕ್ತಿಯಿಂದ ಭಾಗಿಯಾಗ್ತಾ ಇದ್ದೇವೆ. ಈ ಆಮಂತ್ರಣ ಪತ್ರಿಕೆಯ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜೊತೆಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಗೌರವಾಧ್ಯಕ್ಷರೂ ಆಗಿರುವಂತಹ ಶ್ರೀ ಹರ್ಷೇಂದ್ರ ಕುಮಾರ್ರವರೇ, ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರುವ ಶ್ರೀ ಶಶಿಧರ್ ಶೆಟ್ಟಿಯವರೇ, ನಮ್ಮೆಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಆಗಿರುವ ಶರತ್ ಕೃಷ್ಣ ಪಡ್ವಟ್ನಾಯರೇ, ಸೂರ್ಯ ಸದಾಶಿವೇಶ್ವರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಸತೀಶ್ ಚಂದ್ರರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ, ಇಲ್ಲಿ ನೆರೆದಿರುವ ಸ್ವಾಮಿ ಜನಾರ್ದನನ ಭಕ್ತವೃಂದದವರೇ, ಅಧ್ಯಕ್ಷನಾಗಿ ನನಗಿಂತ ಮೊದಲು ಯಾರೆಲ್ಲ ಏನು ಮಾತಾಡಿದ್ದಾರೆ ಅದಕ್ಕೆ ಒಪ್ಪಿಗೆಯ ಮುದ್ರೆ ಹಾಕುವಂಥದ್ದು ಮಾತ್ರ ನನ್ನ ಜವಾಬ್ದಾರಿ ಅಂಥೇಳಿ ತಿಳ್ಕೊಳ್ತೇನೆ. ಎಲ್ಲರ ಮಾತಿನಲ್ಲಿ ಹೇಳಿರುವಂತೆ ಭಗವಂತ ಯಾರಿಂದ ಯಾವ ರೀತಿಯ ಸೇವೆಯನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ, ಆ ರೀತಿಯಲ್ಲಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಸೇವೆ ಮಾಡುವಂತಹ ಅವಕಾಶ ಆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಉಜಿರೆಯ ನಮಗೆ ಇದೊಂದು ಅತ್ಯಂತ ನಮ್ಮ ಜೀವಮಾನದ ವಿಶೇಷ ಕಾರ್ಯಕ್ರಮ. ನಮ್ಮೆಲ್ಲರ ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂತಹ, ನಮ್ಮ ನೆನಪಿನ ಪಟಲದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ನಮ್ಮೂರ ದೇವರಿಗೆ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವದ ಜೊತೆಗೆ ಕೀರ್ತಿಶೇಷ ನಮ್ಮ ಊರಿನ ದಣಿ ವಿಜಯರಾಘವ ಪಡ್ವಟ್ನಾಯರ ಕನಸಿನ ಮನಸ್ಸಿನ ಸಂಕಲ್ಪದ ವಿಜಯ ಗೋಪುರದ ಸಮರ್ಪಣೆ, ಜೊತೆಗೆ ಭಗವಂತನಿಗೆ ಬ್ರಹ್ಮರಥದ ಸಮರ್ಪಣೆಯ ಒಂದು ಕಾಲಘಟ್ಟದಲ್ಲಿ, ಒಂದು ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಬಹುಶಃ ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ವೇಗ ಸಿಗುವಂಥದ್ದು ನಮಗೆಲ್ಲ ಗೊತ್ತಿರುವ ಹಾಗೆ, ನಾವೊಂದು ಮನೆ ನಿರ್ಮಾಣ ಮಾಡ್ತೇವೆ ಅಂತೇಳಿ ಆದರೂ ಕೂಡ ದಿನ ನಿಗದಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾದ ಮೇಲೆ ಅದಕ್ಕೆ ಸಿಗುವ ವೇಗದ ರೀತಿಯೇ ಬೇರೆ. ಮೊನ್ನೆಯವರೆಗೆ ನಾವು ಜಾತ್ರಾ ಸಂಭ್ರಮದಲ್ಲಿದ್ದೆವು. ಜಾತ್ರೆಯ ನಂತರ ನಮ್ಮ ದೇವಸ್ಥಾನದ ಸುತ್ತಮುತ್ತ ಆಗುವ ಕಾರ್ಯಕ್ರಮದ ಕೆಲಸದ ವೇಗವನ್ನು ನೋಡಿದಾಗ ಎಷ್ಟೊಂದು ತನ್ವಿಕೆಯಲ್ಲಿ, ತಾದಾತ್ಮ್ಯದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದು ಸಾಕ್ಷೀಕರಿಸ್ತಾ ಇದೆ. ಆದರೆ ಆಮಂತ್ರಣ ಪತ್ರಿಕೆ ಎಲ್ಲರೂ ಹೇಳಿರುವ ರೀತಿಯಲ್ಲಿ ನಮಗೆ, ನಾವು ಊರಿನವರು, ನಾವೇ ಆಮಂತ್ರಣ ಕೊಡಬೇಕಾದಂಥವರು. ಆದರೆ ನಮ್ಮ ಒಂದು ಸಣ್ಣ ಅನುಭವ, ಶರತ್ ಕೃಷ್ಣ ಪಡ್ವಟ್ನಾಯರು ಈ
ಕಾರ್ಯಕ್ರಮದ ಯೋಚನೆ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ ನಂತರ ಆ ಭಗವಂತನ ಸಂಕಲ್ಪದಂತೆ 4,500 ಮನೆಗಳಿಗೆ ಹೋದದರ ಪರಿಣಾಮ ಇವತ್ತು ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಅದರ ಪರಿಣಾಮ ಮೊನ್ನೆಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿಯೂ ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಕಳೆದ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ ಅಂತ ಹೇಳುವಂಥದ್ದು, ಜನರ ಭಾಗವಹಿಸುವಿಕೆ ಜಾಸ್ತಿ ಅಂತ ಹೇಳುವಂಥದ್ದು ನಾವೆಲ್ಲ ಅನುಭವಕ್ಕೆ ಕಂಡಿದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಮನೆಗೆ ಹೋಗಿ ಆಮಂತ್ರಣ ಕೊಡುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ. ಅದು ನೀವೆಲ್ಲ ಮಾಡ್ತೀರಿ. ಇಲ್ಲಿ ಕೂತಂಥವರು ಎಲ್ಲರೂ ಕೂಡ ಈ ಆಮಂತ್ರಣದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೇವೆ ಅಂತ ಹೇಳುವಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಆಮಂತ್ರಣ ಅಂತೇಳಿ ಹೇಳಿದರೆ ಅದರ ಹಿಂದೆ ಇರುವಂತಹ ಭಾವವನ್ನು ಅರ್ಥ ಮಾಡಿಕೊಂಡು, ನಾನು ಅಧ್ಯಕ್ಷನಾಗಿ ನಿಮಗೆ ಗೊತ್ತಿರುವಂತಹ ಸಂಗತಿಯನ್ನೇ, ನೀವು ಮಾಡಿರುವಂತಹ ಸಂಗತಿಯನ್ನೇ ಒಮ್ಮೆ ನೆನಪಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆಮಂತ್ರಣದ ಹಿಂದೆ ಖಂಡಿತವಾಗಿ ಬಹಳ ದೊಡ್ಡ ಪ್ರೀತಿ ಇರ್ತದೆ, ಭಕ್ತಿಯ ಭಾವ ಇರ್ತದೆ. ಜನಾರ್ದನ ಸ್ವಾಮಿಯ ಈ ಬ್ರಹ್ಮಕಲಶಕ್ಕೆ ನೀವು ಬರಬೇಕು ಅಂತ ಹೇಳುವಂತಹ ರೀತಿಯಲ್ಲಿ, ನಾವು ಹೇಳುವಂತಹ ಕ್ರಮದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇಡೀ ಕಾರ್ಯಕ್ರಮದ ಮೇಲೆ ಪರಿಣಾಮ ಆಗ್ತದೆ. ಮನೆಯಲ್ಲಿ ಇಲ್ಲ ಅಂಥೇಳಿ ಆದರೆ ಬಾಗಿಲಲ್ಲಿ ಸಿಕ್ಕಿಸಿ ನಾವು ಹೋಗದಿರುವಂತಹ ರೀತಿಯಲ್ಲಿ ಮನೆಯವರನ್ನು ಕಂಡು ಮಾತನಾಡಿಸಿ ಬರಲೇಬೇಕು ಅಂತ ಹೇಳುವಂತಹ ಏನು ಇಚ್ಛೆಯನ್ನು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಈ ಆಮಂತ್ರಣ ಪತ್ರಿಕೆ ಎಲ್ಲರಿಗೂ ತಲುಪಬೇಕು. ಎಷ್ಟೋ ಬಾರಿ ನಮಗೆ ನೆನಪಾಗುವುದಿಲ್ಲ, ನಮ್ಮ ಊರಿನವರು, ನಮ್ಮ ಮನೆಯವರು, ನಮ್ಮ ಅಣ್ಣ ತಂಗಿಯಂದಿರು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಉಜಿರೆಯಿಂದ ದೂರ ಇರುವಂಥವರು, ನಾವೆಲ್ಲ ಒಟ್ಟಾಗುವುದಕ್ಕೆ ಇದೊಂದು ವಿಶೇಷವಾದಂತಹ ಸಂದರ್ಭ. ಉಜಿರೆ ಜನಾರ್ದನನೊಂದಿಗೆ ಇವರಿಗೆಲ್ಲರಿಗೂ ಆ ಸಂಬಂಧಗಳು, ನೆನಪುಗಳು, ಜಾತ್ರೆಯ ಸವಿ ನೆನಪುಗಳು ಖಂಡಿತವಾಗಿ ಇದ್ದೇ ಇದೆ. ಭಗವಂತನ ಆಶೀರ್ವಾದ ಅವರ ಮೇಲೆ ಇದ್ದೇ ಇದೆ. ಹಾಗಾಗಿ ಇಂದಿನಿಂದ ಇನ್ನೇನು 1 ತಿಂಗಳು ಕೂಡ ಇಲ್ಲ, ಅಷ್ಟೇ ಸಮಯ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಹೇಳ್ತಾರೆ ನೋಡಿ, ಕೊನೆಯ 30 ದಿನ ಬಹಳ ಅಗತ್ಯದ ದಿನಗಳು. ಪ್ರತಿ ದಿನವೂ ನಾವು ಈ ದೃಷ್ಟಿಯಲ್ಲಿ ಆಲೋಚನೆ ಮಾಡಬೇಕು. ಬೇರೆ ಬೇರೆ ಸಮಿತಿಯ ಜವಾಬ್ದಾರಿಯವರು ಇಲ್ಲಿ ನಾವು ಸೇರಿದ್ದೇವೆ. ನಮ್ಮ ಜವಾಬ್ದಾರಿಗೆ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಕೊಡುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ಹೇಳ್ತಾ, ಇವತ್ತೇನು ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯಾಗಿದೆ, ಬಹುಶಃ ಮತ್ತೊಮ್ಮೆ ಇದು ಉಜಿರೆ ಮತ್ತು ಧರ್ಮಸ್ಥಳದ ಸಂಬಂಧವನ್ನು ಮತ್ತೆ ಮತ್ತೆ ಪುನರಚಿಸುತ್ತದೆ ಅಂತೇಳಿ ಹೇಳ್ತಾ, ನಾವೆಲ್ಲ ಈ ಸಂಭ್ರಮದ ಈ ಭಕ್ತಿಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಈ ವರ್ಷ ರಾಜಗೋಪುರ ನಿರ್ಮಾಣದ ಸಂದರ್ಭದಲ್ಲಿ ಹೇಗೆ ದನಿಗಳು ಮತ್ತು ತಂಡದವರು ಮನೆ ಮನೆಗಳಿಗೆ ಭೇಟಿ ಕೊಟ್ಟಿದ್ರು, 4,500 ಮನೆಗಳಿಗೆ ಕೊಟ್ಟಿದ್ರು, ಅದೇ ರೀತಿಯಾಗಿ ಮಾತೃಶಕ್ತಿ ಶಿಲಾ ಸಂಚಯನ ಸಮಿತಿಯ ಮಹಿಳಾ ಸದಸ್ಯರು ಪ್ರತಿ ಮನೆಗೆ ಹೋಗಿ ಮನೆಯಿಂದ ಒಂದೊಂದು ಇಟ್ಟಿಗೆ, ರಾಮ ಮಂದಿರ ನಿರ್ಮಾಣಕ್ಕೆ ಮಾಡಿದ ಹಾಗೆ ಪ್ರತಿ ಮನೆಯಿಂದ ಒಂದೊಂದು 2 ಇಟ್ಟಿಗೆ ಹಾಗೆ ಇದಕ್ಕೆ ಒದಗಿಸಿಕೊಟ್ಟಿದ್ದಾರೆ ಮಾತೃಶಕ್ತಿ ಶಿಲಾ ಸಂಚಯನ ಸಮಿತಿಯವರು. ಅದರಿಂದ ಅವರನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸಬೇಕು. ನಾನು ಆಗಲೇ ಹೇಳಿದ ಹಾಗೆ ರಾಜಗೋಪುರ ನಿರ್ಮಾಣ ವಿಜಯರಾಘವ ಪಡವೆಟ್ನಾಯರ ಕನಸಾಗಿತ್ತು, ಅವರ ದೃಢ ಸಂಕಲ್ಪವಾಗಿತ್ತು, ಇದು ಆಗ್ತದೆ ಅಂತ. ಅವರು ಆಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಶರತ್ ಕೃಷ್ಣ ಪಡವೆಟ್ನಾಯರು ಹೇಳ್ತಾಯಿದ್ರು, ಈ ರಾಜಗೋಪುರ ನಿರ್ಮಾಣ ಎನ್ನುವುದು ಶಶಿಧರ್ ಶೆಟ್ಟಿಯವರ ನೇತೃತ್ವದಲ್ಲೇ ಆಗಬೇಕು ಅಂತ ವಿಜಯರಾಘವ ಪಡವೆಟ್ನಾಯರು ಹೇಳಿದರು.
ಅವರಿಗೆ ಅಂತಹ ಒಂದು ದೃಢವಾದ ವಿಶ್ವಾಸ ಇತ್ತು. ಅದೆಲ್ಲ ಇವತ್ತು ಸಾಕಾರಗೊಳ್ತಾ ಇದೆ. ಇವತ್ತಿನ ಸಮಾರಂಭದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ನಡೀಲಿಕ್ಕಿದೆ. ಅದರ ನಂತರ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಸ್ವೀಕರಿಸಬೇಕು. ಒಂದು ವಿಶೇಷವಾದ ಸೂಚನೆ ಅಂತಂದರೆ, ಇವತ್ತು ಭೀಷ್ಮ ಏಕಾದಶಿ. ಶಶಿಧರ ಶೆಟ್ಟರು ಆವಾಗ ಹೇಳಿದ್ರು ಅದನ್ನು. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡಿದಂತಹ ದಿವಸ, ಅತ್ಯಂತ ಪುಣ್ಯವಾದಂತಹ ದಿವಸ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾವೂರು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕಳೆದ 1 ವಾರದಿಂದ ಶ್ರೀಕೃಷ್ಣ ಕಥಾಮೃತ ಅಂತ ಉಪನ್ಯಾಸ ಮಾಲಿಕೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಠಣ ಮತ್ತು ಭಗವದ್ಗೀತೆಯ ಪಠಣ ವಿದ್ಯಾರ್ಥಿಗಳಿಂದ ನಡೀತಾ ಇದೆ. ಇವತ್ತು ವಿಶೇಷ ದಿವಸದಲ್ಲಿ, ವಿಶೇಷ ಸಂದರ್ಭದಲ್ಲಿ ಆ ಪುಣ್ಯ ಕಾರ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡುವ ಅವಕಾಶ ಇದೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಸುಮಾರು 3,000ಕ್ಕಿಂತ ಹೆಚ್ಚು ಭಕ್ತರು ಗೋಪಾಲಕೃಷ್ಣ ದೇವಸ್ಥಾನದ ಸುತ್ತ ಕುಳಿತುಕೊಂಡು 4 ಸಲ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂತಹ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆನಂತರ ಶ್ರೀಕೃಷ್ಣ ಕಥಾಮೃತ ಅಂತ ಡಾಕ್ಟರ್ ಬನ್ನಂಜೆ ವೀಣಾ ಅವರ ಉಪನ್ಯಾಸ ಮಾಲಿಕೆ ನಡೀಲಿಕ್ಕಿದೆ, ಅದರಲ್ಲಿ ಭಾಗವಹಿಸಬೇಕು ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭದ ಕೊನೆಯಲ್ಲಿ ಶ್ರೀ ರವೀಂದ್ರ ಶೆಟ್ಟಿ ಬಳಂಜ ಇವರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ನಮ್ಮೆಲ್ಲರ ಆರಾಧ್ಯ ದೇವರಂಥ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ, ಆಮಂತ್ರಣ ಬಿಡುಗಡುವ ಈ ಸಂದರ್ಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ಗೌರವಾನ್ವಿತ ಶ್ರೀ ಕೆ ಪ್ರತಾಪ್ ಸಿಂಹನಾಯ್ಕರವರು, ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಧಾನ ಗೌರವಾಧ್ಯಕ್ಷರು, ಬ್ರಹ್ಮಕಲಶ ಸಮಿತಿಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸಿಗೆ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ, ಅಧ್ಯಕ್ಷರು ಗೋಪುರ ನಿರ್ಮಾಣ ಸಮಿತಿ ಹಾಗೂ ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ, ಇವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆ ಸಲ್ಲಿಕೆ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ನಮ್ಮ ದಣಿಗಾಲಂತ ಶ್ರೀ ಶರತ್ ಕೃಷ್ಣ ಪಡವೆಟ್ನಾಯರು, ಅನುವಂಶಿಕ ಆಡಳಿತ ಮುಕ್ತೇಶ್ವರರು, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ, ಇವರಿಗೆ ಎಲ್ಲರ ಪರವಾಗಿ ನಮ್ಮ ದಣಿಗಳಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ಕೆ ಮೋಹನ್ ಕುಮಾರ್ ಅವರು, ಪ್ರಧಾನ ಸಂಚಾಲಕರು, ಗೋಪುರ ನಿರ್ಮಾಣ ಸಮಿತಿ, ಬ್ರಹ್ಮಕಲಶ ಸಮಿತಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ಹಾಗೆ ಶ್ರೀ ಸೂರ್ಯಗುತ್ತು ಹಾಗೂ ಸದಾಶಿವರುದ್ರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಶ್ರೀ ಸೂರ್ಯಗುತ್ತು ಶ್ರೀ ಸತೀಶ್ ಚಂದ್ರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ಪವಿತ್ರ ಪ್ರಾಣಿಗಳಂಥ ಶ್ರೀ ಅನಂತಮೋಹನ ಮೂಡನ್ನಾಯ ಹಾಗೂ ಶಿವರಾಮ ಪಂಡಿಟ್ನಾಯರವರಿಗೆ ಹಾಗೂ ನಮ್ಮ ಪ್ರಥಮ ಪ್ರಜೆ ಉಷಾ ಕಿರಣ್ ಕಾರಂತ್ರವರಿಗೆ ಹಾಗೂ ಭರತ್ ಕುಮಾರ್ ಅವರಿಗೆ, ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರಚಾರವನ್ನು ನೀಡಿರುವಂಥ ಶ್ರೀ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ನಮ್ಮ ಆಮಂತ್ರಣ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆಂದವಾಗಿ ನಿರ್ಮಿಸಿಕೊಟ್ಟಂಥ ಮಂಜುಶ್ರೀ ಪ್ರೆಸ್ನ ಮ್ಯಾನೇಜರ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶ್ರೀ ದೇವಸ್ಥಾನದ ಜನಾರ್ದನ ಸ್ವಾಮಿ ದೇವಸ್ಥಾನ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಅನಂತ ವಂದನೆ ಸಲ್ಲಿಸ್ತಾ ಇದ್ದೇವೆ. ಬಂದಂಥ ಎಲ್ಲ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಭಾಳ ಚಂದವಾಗಿ ನಿರೂಪಣೆ ಮಾಡಿಕೊಟ್ಟಂಥ ಡಾಕ್ಟರ್ ಶ್ರೀಧರ್ ಭಟ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆ ಸಲ್ಲಿಸ್ತಾ ಇದ್ದೇವೆ.